ನಾನು ಬಹಳ ವರ್ಷ ಕಲಾಂ ಅವ್ರ ಜೋಡಿ ಬದುಕಿದವ್, 15 ವರ್ಷ ಅವ್ರ ಜೋಡಿ ಇರುವಂತ ಭಾಗ್ಯ ಇತ್ತಂತ. ಘಟನೆ ಆದದ್ದು ಹೇಳ್ತಿದ್ರು ಕಲಾಂ ಅವರು. ಇವ್ರ ಅಣ್ಣ ಕಾರ್ಪೊರೇಟರ್ ಆದ್ರಂತ ರಾಮೇಶ್ವರಂದಾಗ. ಕಲಾಂ ಸಣ್ಣ ಹುಡುಗ, 6-7 ವರ್ಷ ಹುಡುಗ ಇರ್ಬೇಕು. ಒಂದ್ ದಿವಸ ಯಾರೋ ಮನೆಗೆ ಬಂದು ಒಂದು ಪ್ಯಾಕೆಟ್ ಕೊಟ್ರಂತ ಕಲಾಂಗ. ನಿಮ್ ಅಣ್ಣ ಕೊಡು ಅಂತ ಕೊಟ್ರಂತ. ಇಸ್ಕೊಂಡ್ರಿ ಇವರು. ಅಣ್ಣ ಬಂದ್ಮೇಲೆ ಕೊಟ್ರ. ಅಣ್ಣ ಬಂದಿದ್ರು, ಯಾರೋ ಕೊಟ್ರ ಪ್ಯಾಕೆಟ್ ಅಂತ. ಅಣ್ಣ ತೆಗೆದ್ ನೋಡಿದ, ಒಳಗಡೆ 2 ಬೆಳ್ಳಿ ಬಟ್ಲು, ಸಣ್ಣ ಬೆಳ್ಳಿ ಬಟ್ಲು. ಅದುವರೆಗೂ ತಮ್ಮನ್ನ ಬೈದವಲ್ಲ ಅಣ್ಣ, ಅಷ್ಟು ಪ್ರೀತಿ ನೋಡ್ಕೊಂಡು ಅಣ್ಣ ಹಿಂದ್ ಸರದ ಕಪಾಳಿಗೆ ಪಡ ಪಡ ಹೊಡೆದ್ರಂತ. ಯಾಕೆ ತಗೊಂಡೆ ಅದನ್ನ? ನನಗೇನ್ ಗೊತ್ತಿಲ್ಲ, ತಗೋಬಾರ್ದು, ಯಾರು ಏನೇ ಕೊಟ್ಟರು ತಗೋಬಾರ್ದು. ಅವ್ರು ಹೇಳಿದ್ರಂತೆ, ನನಗೇನ್ ಕಾರ್ಪೊರೇಟರ್ ಹುದ್ದೆ ಬಂದದ್ದು ಭಗವಂತನ ಇಚ್ಛೆ, ಅದು ಭಗವಂತನ ಕೃಪೆಯನ್ನು ಸಿಕ್ಕದ್ದು. ನಾನು ಸಿಕ್ಕದ್ದು ಜನರ ಸೇವೆ ಮಾಡ್ಲಿಕ್ಕೆ, ತಗೊಳಿಕ್ಕಲ್ಲ. ಅವ್ರು ಹೇಳ್ತಾರೆ, ಯಾವುದೇ ಸ್ಥಾನ ನಿನಗೆ ಸಿಕ್ಕರೆ ಅದು ಭಗವಂತನ ಕೃಪೆಯನ್ನು ಸಿಕ್ಕದ್ದು, ಅದನ್ನ ದುರುಪಯೋಗ ಮಾಡ್ಕೋಬಾರ್ದು, 1 ಪೈಸಾ ತಗೋಬಾರ್ದು. ನೀ ತಗೊಂಡ್ರೆ ಸುಟ್ಟು ಭಸ್ಮ ಆಗ್ತಿ ಅಂದ್ರಂತವ್ರು. ಆ ಹುಡುಗನ್ ತಲೆಯಾಗಿ ಏನ್ ಕೂತ್ ಬಿಟ್ಟದಂದ್ರೆ, ರಾಷ್ಟ್ರಪತಿ ಆದ್ರ ಸಹಿತ ಸಣ್ಣ ಮನೆಗೆ ತರಬೇಡ, ಬನ್ನಿ ಅಲ್ಲಿಗೆ ಮ್ಯೂಸಿಯಂ 10 ಸಲ ಹೇಳ್ಬೇಕು. ಅವ್ರು ಹೇಳೋರು ಈ ಮೌಲ್ಯಗಳು ಹೆಂಗ್ ಬಂತು ಅಂದ್ರೆ, ಅಣ್ಣ ಹೇಳ್ತಿದ್ರಂತ, ಯಾರಿಗೋಸ್ಕರ ನೀ ಅಧಿಕಾರ ತಗೊಂಡಿಯೋ ಅವ್ರಿಗೋಸ್ಕರ ಕೆಲಸ ಮಾಡೋದು ನಿನ್ ಕರ್ತವ್ಯ. ಕಡಿವರೆಗೂ ಹಂಗೆ ಬದುಕಿದ್ರಲ್ರಿ ಕಲಾಂ ಅವರು.